ನಮಸ್ಕಾರ. ಡಿ.ವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಎಲ್ಲರಿಗೂ ನಂದು ಗಡಿಗೆ ಮಾಡುವ ನಮಸ್ಕಾರಗಳು. ನಾಳೆ ದಿನಾಂಕ 30ರಂದು ಜಗಜ್ಯೋತಿ ಮಹಾತ್ಮ ಬಸವೇಶ್ವರ ಬೃಹತ್ ಶೋಭಾಯಾತ್ರೆ ಹಾಗೂ ಡಿಜೆ ಮೆರವಣಿಗೆ ರಾಮ ಮಂದಿರ್ ಗುಡಿಯಿಂದ ಸಿದ್ದೇಶ್ವರ ಗುಡಿ ಹಾಗೂ ಗಾಂಧಿ ಚೌಕ್ ಹಾಗೂ ಬಸವೇಶ್ವರ ಸರ್ಕಲ್ ಹಾಗೂ ಶಿವಾಜಿ ಸರ್ಕಲ್ ವರೆಗೆ ಇರುತ್ತದೆ. ಬೃಹತ್ ಶೋಭಾಯಾತ್ರೆಯಲ್ಲಿ ಹಾಗೂ ಬೃಹತ್ ಡಿಜೆ ಮೆರವಣಿಗೆಯಲ್ಲಿ ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೂ ಮಾಜಿ ಸಚಿವರಾದಂಥ ಕೆ.ಎಸ್. ಈಶ್ವರಪ್ಪ ಅವರು ಹಾಗೂ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮಿಗಳು ಹಾಗೂ ಆಂದೋಲನ ಶ್ರೀಗಳು ಹಾಗೂ ಚಲನಚಿತ್ರ ನಟ ನಟಿಯರು ಆಗಮಿಸಲಿದ್ದಾರೆ. ಖ್ಯಾತ ನಟ ವಶಿಷ್ಠ ಸಿಂಹ ಅವರು ಹಾಗೂ ಗಿಲ್ಲಿ ನಟ ಭರ್ಜರಿ ಬ್ಯಾಚುಲರ್ಸ್ ಗಿಲ್ಲಿ ನಟ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತನಿಷ್ಕ ಕುಪ್ಪಂಡ ಹಾಗೂ KGF ಇಲ್ಲದಂಥ ಗಣೇಶ್ ಅವರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿಗಳು ಹಾಗೂ ವಿಜಯಪುರ ಜಿಲ್ಲೆ ಜನತೆ ಹಾಗೂ ವಿಜಯಪುರ ನಗರ ಜನತೆಗೆ ಈ ಬೃಹತ್ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರೂ ಈ ಶೋಭಾಯಾತ್ರೆಯಲ್ಲಿ ಬಂದು ಅದನಂತರ ಶಿವಾಜಿ ಸರ್ಕಲ್ವರೆಗೆ ಬೃಹತ್ ಶೋಭಾಯಾತ್ರೆ ಇದ್ದು ಅಲ್ಲಿಂದ ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ. ಸ್ಟೇಜ್ ಕಾರ್ಯಕ್ರಮದಲ್ಲಿ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಕೆ.ಎಸ್. ಈಶ್ವರಪ್ಪ ಅವರು, ಎಲ್ಲ ಚಿತ್ರ ನಟಿಯರು ಹಾಗೂ ಅಭಿಮಾನಿಗಳು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಇರುತ್ತಾರೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮವು ಯಾವುದೇ ರಾಜಕೀಯ ಕಾರ್ಯಕ್ರಮವಲ್ಲ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ಶ್ರೀ ಬಸವೇಶ್ವರವರ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಇರುತ್ತದೆ. ದಯಮಾಡಿ ಆ ಪಕ್ಷದವರು ಈ ಪಕ್ಷದವರು ಎನ್ನಲಾರೆ ಬಸವೇಶ್ವರರ ಜಯಂತಿಯನ್ನು ಅದ್ಧೂರಿಯಾಗಿ ವಿಜಯಪುರ ಶೋಭಾಯಾತ್ರೆ ಬೃಹತ್ ಶೋಭಾಯಾತ್ರೆಗೂ ಡಿಜೆ ಮೆರವಣಿಗೆ ನಾವು ಈ ಶೋಭಾಯಾತ್ರೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಯಾಕೆಂದರೆ ಈ ನಾಳೆ ಬಸವ ಜಯಂತಿ ನಾವು ಇದನ್ನು ಯಶಸ್ವಿಗೊಳಿಸಿದರೆ ಮುಂದಿನ ನಮ್ಮ ಯಾವುದೇ ರಾಜ್ಯಕ್ಕೆ ಆಗಲಿ ಕರ್ನಾಟಕಕ್ಕಾಗಲಿ ವಿಜಯಪುರ ಒಂದು ಮಾದರಿಯನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಅದಕ್ಕೆ ಈ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.